ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಮನೆ ಭಾಗ್ಯ ಸಿಗ್ತಾ ಇದೆ. ಜಿಬಿಎಗೆ ಮನೆ ಕಳೆದುಕೊಂಡವರ ಫೈನಲ್ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳ ಕೈ ಸೇರಿದ ಮನೆ ಕಳೆದುಕೊಂಡವರ ಮಾಹಿತಿ. ಒಟ್ಟು 188 ಮನೆಗಳನ್ನು ಗುರುತಿಸಿ ವರದಿಯನ್ನ ಕೊಡಲಾಗಿದೆ. ಕಂದಾಯ ಇಲಾಖೆ ಮತ್ತು ಉತ್ತರ ಪಾಲಿಕೆಯಿಂದ ವರದಿ ಸಲ್ಲಿಕೆಯಾಗಿದೆ. 167 ಮನೆಗಳ ತೆರವಿನಿಂದ 188 ಕುಟುಂಬಗಳಿಗೆ ಎಫೆಕ್ಟ್ ಆಗಿದೆ. ಹಾಗಾಗಿ ಒಟ್ಟು 188 ಕುಟುಂಬಗಳಿಗೆ ಮನೆಯನ್ನ ಕೊಡಬೇಕು ಅಂತ ಹೇಳಿ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಫಲಾನುಭವಿಗಳ ಲಿಸ್ಟ್ನಲ್ಲಿ 188 ಮನೆಗಳ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ, ಅಥವಾ ಯಾರು ಅರ್ಜಿ ಸಲ್ಲಿಸಿದ್ರೋ ಅವರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಅವರಿಗೆ ಮನೆ ವಿತರಣೆ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಅಥವಾ ಮತ್ತೊಮ್ಮೆ ಇದನ್ನ ಪರಿಶೀಲಿಸಿ ಎಷ್ಟು ಮನೆಗಳನ್ನು ಕೆಡವಲಾಗಿತ್ತೋ ಅಷ್ಟು ಮನೆಯವರಿಗೆ, ಹಾಗೆಯೇ ಮನೆಗಳನ್ನು ಕೆಡವಿದವರಿಗೆ ಮಾತ್ರ ಈ ಮನೆ ಭಾಗ್ಯ ಸಿಗ್ತಾ ಇಲ್ಲ, ದಾಖಲೆಗಳನ್ನು ಕೊಡಬೇಕು. ಆ ಎಲ್ಲ ದಾಖಲೆಗಳು ಕೂಡ ಕರೆಕ್ಟ್ ಆಗಿರಬೇಕು. ಅಂಥವರಿಗೆ ಮಾತ್ರ ಮನೆಗಳನ್ನು ವಿತರಿಸಲಾಗುತ್ತೆ ಅಂತ ರಾಜ್ಯ ಸರ್ಕಾರವೂ ಕೂಡ ಹೇಳಿರೋದ್ರಿಂದ ಇನ್ನೊಮ್ಮೆ ಇದರ ಪರಿಶೀಲನೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸದ್ಯಕ್ಕಂತೂ ಫೈನಲ್ ರಿಪೋರ್ಟ್ ಜಿಬಿಎ ಅಧಿಕಾರಿಗಳ ಕೈ ಸೇರಿದ್ದು. ಇದೇ ಅಂತಿಮ ಆಗುತ್ತಾ ಅನ್ನೋ ಕುತೂಹಲವೂ ಕೂಡ ಮತ್ತೊಂದು ಕಡೆ ಮನೆ ಮಾಡಿದೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಶೆಡ್ಗಳನ್ನು ಹಾಕೊಂಡು ವಾಸ ಮಾಡ್ತಾ ಇದ್ರು. ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ಆ ಶೆಡ್ಗಳನ್ನು ಕೆಡವಿತ್ತು. ಇದರಿಂದಾಗಿ ನೂರಾರು ಕುಟುಂಬಗಳು ಬೀದಿ ಪಾಲಾಗಿದ್ವು. ಕೇಂದ್ರ ಸರ್ಕಾರವೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರದ ಬಗ್ಗೆ ಬಿಜೆಪಿಗೆ ಸೂಚನೆಯನ್ನು ಕೊಟ್ಟು ಬಿಜೆಪಿಯೂ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು. ಅರ್ಜಿ ಸಲ್ಲಿಸಿದವರಲ್ಲಿ ಬಾಂಗ್ಲಾದೇಶದವರು ಇರೋ ಆರೋಪ ಇದೆ. ಗಂಭೀರ ಆರೋಪ ಕೇಳಿಬಂದ ಕಾರಣ ಪೊಲೀಸ್ ಪರಿಶೀಲನೆ. ಪೊಲೀಸ್ ಇಲಾಖೆಗೆ ಪತ್ರವನ್ನು ಬರೆಯಲಿರುವ ಜಿಲ್ಲಾಧಿಕಾರಿ ಖಾಕಿ ವೆರಿಫಿಕೇಷನ್ಗೂ ಮುನ್ನ ಜಿಲ್ಲಾಡಳಿತದಿಂದ ಪರಿಶೀಲನೆ. ಬಾಂಗ್ಲಾ ವಲಸಿಗರು ಇದ್ದಾರಾ, ಸಂತ್ರಸ್ತರ ಮೂಲ ಯಾವುದು ಅನ್ನೋದನ್ನ ಕೆದಕುವಂತಹ ಕೆಲಸ ಆಗುತ್ತೆ. ವರದಿ ಸಲ್ಲಿಕೆ ಮಾಡಲು ಜಿಲ್ಲಾಧಿಕಾರಿಯವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಆಧಾರ್ ಕಾರ್ಡ್, ವೋಟರ್ ಐಡಿಗಳ ಕೂಲಂಕಷ ಪರಿಶೀಲನೆ ಆಗುತ್ತೆ. ನಕಲಿ ಆಧಾರ್ ಕಾರ್ಡ್, ವೋಟರ್ ಐಡಿ ಇದ್ರೆ ಅದನ್ನು ಕೂಡ ಪರಿಶೀಲಿಸಿ ಮುಂದಿನ ಕ್ರಮವನ್ನು ತೆಗೆದುಕೊಳ್ಳುತ್ತಾರೆ. ಈಗಾಗಲೇ ಹೇಳಿದ ಹಾಗೆ ಬಿಜೆಪಿಯವರು ಆರೋಪವನ್ನು ಮಾಡಿದ್ರು, ಇಲ್ಲಿ ಬಾಂಗ್ಲಾ ವಲಸಿಗರಿಗೂ ಕೂಡ ವಸತಿಯನ್ನ ಕೊಡುವಂತಹ ಕೆಲಸ ರಾಜ್ಯ ಸರ್ಕಾರದಿಂದ ಆಗ್ತಾ ಇದೆ ಅಂತ ಹೇಳಿ. ಒಂದು ವೇಳೆ ಬಾಂಗ್ಲಾ ವಲಸಿಗರು ನಮ್ಮ ದೇಶಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಾನು ಕಾಂಗ್ರೆಸ್ ನಾಯಕರು ಬಿಜೆಪಿ ನಾಯಕರನ್ನ ಪ್ರಶ್ನಿಸಿದ್ರು. ಈ ಎಲ್ಲ ಹಗ್ಗ ಜಗ್ಗಾಟದ ನಡುವೆ ಇದೀಗ ಬಾಂಗ್ಲಾ ವಲಸಿಗರು ಇದ್ದಾರಾ, ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಅವರು ದೇಶಕ್ಕೆ ಎಂಟ್ರಿ ಕೊಟ್ಟು ಅದರಲ್ಲೂ ಬೆಂಗಳೂರಿನಲ್ಲಿ ವಾಸಿಸ್ತಾ ಇದ್ದಾರಾ, ಈಗ ಮನೆಗಳಿಗೋಸ್ಕರ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರಾ ಅನ್ನೋದನ್ನ ಪತ್ತೆ ಹಚ್ಚುವುದಕ್ಕೆ ಪೊಲೀಸರು ಕೂಡ ಮುಂದಾಗ್ತಾರೆ. ಜಿಲ್ಲಾಧಿಕಾರಿಯವರು ಕೂಡ ಈಗಾಗಲೇ ಇದರ ಬಗ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀ ನರಸಿಂಹ, ಒಂದು ಕಡೆ ಕೋಗಿಲು ಲೇಔಟ್ನಲ್ಲಿ ಮನೆ ಕಳ್ಕೊಂಡವರಿಗೆ ಮನೆ ಕೊಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ, ಫೈನಲ್ ರಿಪೋರ್ಟ್ ಕೂಡ ಸಲ್ಲಿಕೆ ಆಗಿದೆ. ಇದರ ನಡುವೆ ಎಷ್ಟು ಜನ ಅರ್ಹ ಫಲಾನುಭವಿಗಳಿದ್ದಾರೆ ಅನ್ನೋ ಪ್ರಶ್ನೆ ಇದೆ. ಬಾಂಗ್ಲಾ ವಲಸಿಗರಿಗೂ ಕೂಡ ಇಲ್ಲಿ ಮನೆ ಭಾಗ್ಯ ಕಲ್ಪಿಸಿಕೊಡಲಾಗ್ತಿದೆಯಾ ಅನ್ನೋ ಅನುಮಾನ ಸೃಷ್ಟಿಯಾಗಿದೆ. ಮಧುನಾಗರಾಜ್, ಕಳೆದ 4-5 ದಿನಗಳಿಂದ ಬೆಂಗಳೂರು ಜಿಲ್ಲಾಡಳಿತ, ಕಂದಾಯ ಇಲಾಖೆ ಹಾಗೂ ಉತ್ತರ ನಗರ ಪಾಲಿಕೆ ಅಧಿಕಾರಿಗಳು ಏನು ಫಕೀರ್ ಲೇಔಟ್ ಮತ್ತೆ ಹೊಸ ಫಕೀರ್ ಲೇಔಟ್ ಮತ್ತೆ ವಾಸಿಂ ಲೇಔಟ್ನಲ್ಲಿ ಸತತ ಪರಿಶೀಲನೆಯನ್ನು ಮಾಡಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ರು. ಎಷ್ಟು ಮನೆಗಳನ್ನು ಸರ್ಕಾರದ ವತಿಯಿಂದ ಡೆಮಾಲಿಷ್ ಮಾಡಲಾಗಿತ್ತು, ಕೆಡವಲಾಗಿತ್ತು, ಅದರಲ್ಲಿ ಎಷ್ಟು ಕುಟುಂಬಗಳು ವಾಸ ಇದ್ರು, ಅದರಲ್ಲಿ ಹಿಂದೂ ಎಷ್ಟು, ಕ್ರಿಶ್ಚಿಯನ್ ಎಷ್ಟು, ಮುಸ್ಲಿಂ ಎಷ್ಟು ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನು ಉತ್ತರ ನಗರ ಪಾಲಿಕೆ ಹಾಗೂ ಕಂದಾಯ ಇಲಾಖೆ ಈಗ ಜಿಬಿ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸಲ್ಲಿಕೆ ಮಾಡತಕ್ಕಂಥದ್ದು. ಒಟ್ಟಾರೆ 167 ಮನೆಗಳನ್ನು ಡೆಮಾಲಿಷ್ ಮಾಡಲಾಗಿತ್ತು. ಅದರಲ್ಲಿ ವಾಸ ಇದ್ದಂಥ 188 ಕುಟುಂಬಗಳು ಈಗ ಅಧಿಕೃತ ನಿರಾಶ್ರಿತರು ಅಂತಕ್ಕಂಥ ಮಾಹಿತಿ ಜಿಬಿಎಗೆ ಲಭ್ಯವಾಗಿದೆ. ಜಿಬಿಎ ಇದನ್ನ ಮತ್ತೊಂದು ಸುತ್ತಿನ ಅಂತಿಮ ಪರಿಶೀಲನೆ ಮಾಡಿದ ಬಳಿಕ ಇದನ್ನ ಸರ್ಕಾರಕ್ಕೆ ಅಥವಾ ಏನು ನಗರಾಭಿವೃದ್ಧಿ ಇಲಾಖೆ ACS ಅವರಿಗೆ ಮತ್ತು ಅಥವಾ ಸರ್ಕಾರಕ್ಕೆ ಸಲ್ಲಿಕೆ ಮಾಡತಕ್ಕಂಥ ಸಾಧ್ಯತೆ ಇದೆ. ಸೊ ಇವುಗಳಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಗಮನಿಸ್ತಾ ಹೋದ್ರೆ 167 ಮನೆಗಳನ್ನ ಕೆಡವಲಾಗಿತ್ತು. ಅದರಲ್ಲಿ 188 ಕುಟುಂಬಗಳು ವಾಸ ಇತ್ತು ಅಂತಕ್ಕಂಥ ಅಧಿಕೃತ ಮಾಹಿತಿ ಇದೆ. ಅದರಲ್ಲಿ ಒಟ್ಟಾರೆಯಾಗಿ ಈ 188 ಕುಟುಂಬಗಳ ಸದಸ್ಯರನ್ನೂ ಸೇರಿ ನಿರಾಶ್ರಿತರಾಗಿರ್ತಕ್ಕಂಥ ಸಂಖ್ಯೆ 1007. ಸೊ 1007 ಸದಸ್ಯರುಗಳಲ್ಲಿ ಟೋಟಲ್ ಆಗಿ ನಾವು ತಗೊಳೋದು, ಮತ್ತೆ ಈ ಇಂಡಿವಿಜುವಲ್ ಆಗಿ ತಗೊಳೋದಾದ್ರೆ 188 ಕುಟುಂಬದ ಮುಖ್ಯಸ್ಥರು ಪ್ಲಸ್ 425 ಮಂದಿ ಮಕ್ಕಳು
425 ಮಂದಿ ವಯಸ್ಕರು ಪ್ಲಸ್ 304 ಮಂದಿ ಮಕ್ಕಳು ಅಂತಕ್ಕಂಥ ಮಾಹಿತಿಯನ್ನ ಈಗಾಗಲೇ ಒಂದಷ್ಟು ಕ್ಲಾಸಿಫೈ ಮಾಡ್ಕೊಳ್ಳಲಾಗಿದೆ. ಸೊ ಇವುಗಳೆಲ್ಲವನ್ನು ಕೂಡ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮುಖ್ಯ ಆಯುಕ್ತರು ಮತ್ತೊಂದು ಸುತ್ತಿನ ಪರಿಶೀಲನೆ ಮಾಡಿದ ಬಳಿಕ ಈ ಒಂದು ಮಾಹಿತಿಯನ್ನ ನಗರಾಭಿವೃದ್ಧಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗೆ ಸಲ್ಲಿಕೆ ಮಾಡಲಾಗಿದೆ. ತದನಂತರ ಸರ್ಕಾರ ಇದನ್ನ ಮಾಹಿತಿ ಸಿಕ್ಕ ತಕ್ಷಣ ಈ ಅಧಿಕೃತವಾಗಿ ಘೋಷಣೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಈ ಒಂದು ಸದ್ಯದ ಮಾಹಿತಿ ಪ್ರಕಾರ ಅಂಕಿಅಂಶಗಳನ್ನು ಮಾತ್ರ ಬಿಡುಗಡೆ ಮಾಡಲಾಗಿದೆ. ಆದರೆ ಯಾವ್ಯಾವ ವ್ಯಕ್ತಿಗೆ ಮನೆಗಳ ಹಂಚಿಕೆ ಆಗುತ್ತೆ, ರಾಜೀವ್ ಗಾಂಧಿ ವಸತಿ ನಿಗಮದ ವತಿಯಿಂದ ನಿರ್ಮಾಣವಾಗಿರ್ತಕ್ಕಂಥ ಮನೆಗಳು ಯಾವ ವ್ಯಕ್ತಿಗೆ ಸಲ್ಲಿಕೆ ಆಗುತ್ತಂತ ಮಾಹಿತಿ ಇನ್ನೂ ಕೂಡ ಡಿಸ್ಕ್ಲೋಸ್ ಆಗಿಲ್ಲ. ಇದನ್ನು ಅಧಿಕೃತವಾಗಿ ಸರ್ಕಾರ ಬಿಡುಗಡೆ ಮಾಡಲಾಗುತ್ತೆ. ಸೊ ಅಂತಿಮವಾಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತಕ್ಕಂಥ ಒಂದು ಸಪರೇಟ್ ಕಾಲಮ್ ಅನ್ನು ಕೂಡ ಮಾಡೋದ್ರಿಂದ ಏನೇನೋ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ವೋಟರ್ ಐಡಿ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಇವೆಲ್ಲವರುಗಳನ್ನ ಆಧಾರವಾಗಿ ಇಟ್ಕೊಂಡು ಅವರ ಜಾತಿ ಏನು, ಅವರ ಮತ ಏನು, ಅವರ ಧರ್ಮ ಏನು, ಇವುಗಳೆಲ್ಲನೂ ಕೂಡ ಕ್ಲಿಯರ್ ಆದ ಮಾಹಿತಿಯನ್ನು ಇಟ್ಕೊಂಡು ಈಗ GBAಗೆ ಮಾಹಿತಿ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.